ಎಲ್ರಿಗೂ ನಮಸ್ಕಾರ. ನಾನು ಬಿಡದಿ ಪುರಸಭೆಯ ನೂತನ ಅಧ್ಯಕ್ಷೆ ಭಾನುಪ್ರಿಯಾ. ಏನು ನಮ್ಮ ಬಿಡದಿ ಪುರಸಭೆಯಲ್ಲಿ ನಡೀತಾ ಇರುವಂತಹ ಅವ್ಯವಹಾರಗಳು ಮತ್ತು ಏನು ನೀರ್ಗಂಟಿಗಳಿಗೆ ವೇತನವನ್ನ ಕೊಡಬೇಕಾಗಿರುವಂತ ವಿಷಯವಾಗಿ ನಾವೆಲ್ಲ ಪುರಸಭೆ ಸದಸ್ಯರುಗಳು ಕೂಡ ಸೇರಿದೀವಿ. ಅವ್ರಿಗೆ ಸಂಭಾವನೆ ಕೊಡೋದು ತಪ್ಪಲ್ಲ, ಆದರೆ ಕಾನೂನು ಮುಖಾಂತರ ಏನು ಇದೆ, ಕಾನೂನು ಚೌಕಟ್ಟಲ್ಲಿ ಯಾವ ರೀತಿ ಕೊಡಬೇಕು ಆ ರೀತಿನಲ್ಲಿ ಕೊಡಿ ಅಂತ ನಾವು ಮುಖ್ಯಾಧಿಕಾರಿಗಳಿಗೆ ಹೇಳಿದ್ವಿ. ಆದ್ರೆ ಅವರು ತರಾತುರಿನಲ್ಲಿ ಅವರದೇ ಆದ ಪವರ್ ನಲ್ಲಿ ಅಮೌಂಟ್ ನ ರಿಲೀಸ್ ಮಾಡಿದ್ದಾರೆ. ಒಬ್ಬ ಅಧ್ಯಕ್ಷೆಯಾಗಿ ನಾನು ಅವರಿಗೆ ಲೆಟರ್ ಕೂಡ ಹಾಕಿದ್ದೆ. ನಮ್ಮ ಗಮನಕ್ಕೆ ಬರದೆ ಯಾವುದೇ ರೀತಿ ಅಮೌಂಟ್ ನ ಚಲಾವಣೆ ಮಾಡಬಾರ್ದು ಅಂತ ಕೂಡ ನಾನು ಲೆಟರ್ ಮುಖಾಂತರ ಅವರಿಗೆ ಕೊಟ್ಟಿದ್ರು ಕೂಡ ಅದಕ್ಕೆ ಏನು ಸ್ಪಂದಿಸದೆ ಅವರದೇ ಆದ ರೀತಿನಲ್ಲಿ ಕೊಟ್ಟಿದ್ದಾರೆ. ಈ ವಿಷಯವಾಗಿ ಸಾವಿತ್ರಿ ಅವರು ಕೂಡ ಪುರಸಭೆಯಲ್ಲಿ ಕಾರ್ಯನಿರ್ವಹಿಸ್ತಾರೆ. ಅವರು ಕೂಡ ಹೇಳಿದ್ದಾರೆ ಇದು ಕಾನೂನು ಬಾಹಿರ, ಇದನ್ನ ಕೊಡಕ್ಕಾಗಲ್ಲ ಅಂತ ಹೇಳ್ತಾರೆ. ಮೀಟಿಂಗ್ ಅಲ್ಲಿ ಇಡ್ಬೇಕು, ಇದನ್ನ ಎಲ್ಲಾ ಸದಸ್ಯರ ಒಪ್ಪಿಗೆ ತಗೊಂಡು ಕೊಡ್ಬೇಕು ಅಂತ ಹೇಳಿದಾಗ ಅವ್ರಿಗೂ ಕೂಡ ಮಾನಸಿಕವಾಗಿ ಒತ್ತಡವನ್ನ ಹೇರ್ತಾರೆ. ಇಲ್ಲ, ನೀನಿವತ್ತು ಮಾಡ್ಲೇಬೇಕು ಅಂತ ಮಾನಸಿಕವಾಗಿ ಒತ್ತಡ ಏರಿರೋದ್ರಿಂದ ಅವರು ಕೂಡ ನಮಗೆ ವಿಷಯನ ತಿಳಿಸ್ತಾರೆ. ಅವರು ಕೂಡ ಪೀಳಿಗೆ ವಿಷಯನ ಮುಟ್ಟಿಸ್ತಾರೆ, ನಮಗೂ ಕೂಡ ವಿಷಯನ ತಿಳಿಸ್ತಾರೆ. ನಾನು ಆ ಮುಖಾಂತರ ಲೆಟರ್ ಕೊಟ್ಟೆ, ಈ ತರ ನಿಮ್ ಮೇಲೆ ಅಲಿಗೇಷನ್ ಬಂದಿದೆ, ನೀವು ಕೊಡೋ ಹಾಗಿಲ್ಲ ಅಂತ ಹೇಳಿದಾಗ ಇಲ್ಲ, ನಮ್ಗೆಲ್ಲ ಪವರು ಇದೆ. ಮೇಡಮ್, ಈಗ ನೀವು ಅಧ್ಯಕ್ಷರಾಗಿ ಮುಂದೆ ಯಾವ ಕ್ರಮ ವಹಿಸ್ತೀರಿ? ಈಗ ಆ ಅಧಿಕಾರಿಗಳು ಏನ್ ಮಾಡ್ತೀರಿ ನೀವು? ಮುಂದೆ ನಾವು 24 ಸೋಮವಾರ ತುರ್ತು ಸಭೆಯನ್ನ ಕೈಗೊಂಡಿದ್ದೀವಿ. ಅದರ ಮುಖೇನ ಮುಂದೆ ನಾವು ಯಾವ ರೀತಿ ಕಾನೂನು ಚೌಕಟ್ಟಲ್ಲಿ ಯಾವ ರೀತಿ ಹೋಗ್ಬೇಕು ಅದನ್ನ ಮಾಡ್ತೀವಿ. ಸದಸ್ಯರ ಜೊತೆಗೂಡಿ ಮುಂದೆ ಯಾವ ರೀತಿ ಇದನ್ನ ಬಗೆಹರಿಸಬಹುದು ಅನ್ನೋದನ್ನ ಮುಂದೆ ಮಾಡ್ತೀವಿ.